ಇರ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಅಪ್ಪ. ಅಪ್ಪಾಜಿ ಶರಣ್ರೆ, ನೀವು ನೋಡಿ ಕಾರ್ಯಕ್ರಮದಲ್ಲಿ ಬಂದಿದ್ದು ಬಹಳ ಸಂತೋಷ. ನಿಮ್ಮ ಮಾತನ್ನ ಒಂದು 300 ಜನ ಕೇಳ್ತಾ ಇದ್ದಾರೆ. ಹೌದಪ್ಪ. ಹೇಗಿದ್ದೀರಿ ಅಪ್ಪಾಜಿ? ಚೆನ್ನಾಗಿದ್ದೇನೆ ಅಪ್ಪ. ತಾವು ಅಪ್ಪ? ಬಹಳ ಚೆನ್ನಾಗಿದ್ದೀನಿ. ನಿಮ್ಮ ಪರಿಚಯ ಮಾಡಿಕೊಟ್ರು ನಮ್ಮ ಗುರುಗಳಾದ ಶಂಕರ್ ದೇವನೂರವರು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಯಾಕಂದರೆ ನಿಮ್ಮ ವಿಚಾರಗಳನ್ನು ಕೇಳಲಿಕ್ಕೆ ನಾನು ಭಾಳ ಆಸಕ್ತನಾಗಿದ್ದೀನಿ. ಸೊ ವಚನ ಸಾಹಿತ್ಯದ ಬಗ್ಗೆ ನೀವು ಭಾಳಷ್ಟು ಸತ್ಸಂಗಗಳನ್ನು ಮಾಡಿದ್ದೀರಿ ಅಂತ. ಗುರುಗಳೇ, ಇದೊಂದು ಪ್ರೀತಿ ಮಾತು ಕಾರ್ಯಕ್ರಮ ಅಂತ ಇಲ್ಲಿ ನೊಂದ ಜನರು ಫೋನ್ ಮಾಡಿ ಅವ್ರ ದುಃಖವನ್ನು ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ಇದು. ಪ್ರತಿ ಸೋಮವಾರ, ಗುರುವಾರ, ಶನಿವಾರ, ವಾರದಲ್ಲಿ 3 ದಿನ ರಾತ್ರಿ 8 ಗಂಟೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಪ್ಪಾಜಿ. ಸೊ ಇವತ್ತು ಆ ಕಾರ್ಯಕ್ರಮಕ್ಕೆ 500 ಸಂಚಿಕೆ, 500 ಎಪಿಸೋಡ್. ಇವತ್ತು 500ನೇ ಎಪಿಸೋಡು. ಸೊ ಆ 500ನೇ ಎಪಿಸೋಡಲ್ಲಿ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಗುರುಗಳ ಅಪ್ಪಣೆ ಆಗಿದೆ. ಹಾಗಾಗಿ ನಾನು ಬಹಳ ವಿನಯಪೂರ್ವಕವಾಗಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾ ನಿಮ್ಮಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಅಪ್ಪಾಜಿ. ಈ ವಚನ ಸಾಹಿತ್ಯದ ಆಸಕ್ತಿ ನಿಮಗೆ ಹೇಗೆ ಬಂತು? ಅಪ್ಪಾಜಿ ಮಾತಾಡಿ. ಹೌದು ಅಪ್ಪ, ಅದು ನನಗೆ ಈಗ ನಮಗೆ 73 ವರ್ಷ ಅಪ್ಪ. ನಮಗೆ ಈಗ 73 ವರ್ಷ ನಿಮಗೆ? ನಾವು ಅದು 4-5ನೇ ತರಗತಿ ಓದುವಾಗ ಅದು ಹಿಂದಿನ ಜನ್ಮದ ವಿಶೇಷ ಪುಣ್ಯ, ಆ ಭಜನೆಯನ್ನ ಆಲಿಸುವುದು, ಪ್ರವಚನಗಳನ್ನ ಆಲಿಸುವುದು ಆವಾಗನೇ ಪ್ರಾರಂಭ ಇತ್ತರಪ್ಪ ಅದು. ಹೌದಪ್ಪ. ಓಕೆ. ಅಲ್ಲಿಂದ ಅಂದ್ರೆ ನಿಮ್ಮ ವೃತ್ತಿ ಇದಲ್ಲದೆ ಜೀವನ ಏನು ವೃತ್ತಿ ಮಾಡ್ತಿದ್ರಿ ನೀವು? ಏನಿಲ್ಲಪ್ಪ, ಇದರಲ್ಲೇನೆ ಸಾಗಿ ಬಂದೇವಿ. ಅವಾಗ ನಾವು SSLC ವರೆಗೂ ಅಭ್ಯಾಸ ಮಾಡಿ ತದನಂತರ ಇದು ಒಂದು ಸತ್ಸಂಗ, ಎಲ್ಲೆಲ್ಲಿ ಮಹಾತ್ಮರುಗಳು ಅವರನ್ನ ಕಾಣುವುದು, ಅವರ ಒಡನಾಡುವುದು, ಅಲ್ಲಿ ಸಮಯ ಕಳೆಯುವುದು, ಈಗ ನಮಗೆ ಅದು ಎಳೆ ವಯಸ್ಸಿನಿಂದ ಸಾಗಿ ಬಂದ ಒಂದು ಭಗವತ್ ಕೃಪೆಯಪ್ಪ. ಅಯ್ಯೋ ಮಹಾನುಭಾವರು ನೋಡಿ, ಹಾಗೆ ಜ್ಞಾನವನ್ನು ಜನರಿಗೆ ಹೇಳುವ ಸೌಭಾಗ್ಯ, ಅದನ್ನೇ ಜೀವನವಾಗಿಸಿಕೊಳ್ಳುವ ಸೌಭಾಗ್ಯ ಎಷ್ಟು ಜನರಿಗೆ ದೊರೆತಿತ್ತು ಅಪ್ಪಾಜಿ. ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ಇವತ್ತಿಗೂ ನೀವು ಸತ್ಸಂಗಗಳನ್ನ ಮಾಡ್ತೀರಾ? ಅದು ಪ್ರತಿನಿತ್ಯ 1 ಗಂಟೆ ಇರಪ್ಪ. ಅದು ಇದು ಮೊಬೈಲ್ದಲ್ಲಿ ಮಾತಾಡ್ತೀನಿ. ಅದು ಮೈಸೂರಿಗೆ ಹೋಗಿ ಸಂಗ್ರಹ ಆಗಿ ವಾಟ್ಸಪ್ಗೆ ಬರ್ತದ್ರಪ್ಪ. ಝೂಮ್ ಮೀಟಿಂಗ್ ಅಲ್ಲಿ ಮಾತಾಡ್ತೀರಿ? ಆಗ್ಲಿ. ನನಗೆ ಬಹಳ ನೀವು ಅನುಭವಿಸ್ತಾರಿದ್ದೀರಿ, ಅನುಭವಿಗಳಿದ್ದೀರಿ. ನನಗೆ ಇವತ್ತಿಗೆ ಜನಗಳು ಅಥವಾ ಯುವ ಜನತೆ ಫೋನ್ ಮಾಡಿ ಒಂದು ಜೀವನದ ಬಗ್ಗೆ ಅಷ್ಟೇನು ಗೊತ್ತು ಗುರಿಯನ್ನ ಹತ್ಯೆ ಮಾಡ್ಕೊಳ್ಲಿಕ್ಕೆ ಮುಂದಾಗುತ್ತಾನಲ್ಲ, ಈ ಮಟ್ಟಿನ ಮಾನಸಿಕ ಕುಸಿಯುವಿಕೆ ಇದೆಯಲ್ಲ, ಇದಕ್ಕೆ ಏನು ಕಾರಣ? ಅನುಭವಿಗಳಾಗಿ ನೀವೇನು ಹೇಳ್ತೀರಿ ಅದಕ್ಕೆ? ಇದೇ ಅಜ್ಞಾನ ಅಪ್ಪ. ಇದೇ ಅಧೋಗತಿ, ಇದೇ ತಪ್ಪು ವಿಚಾರ. ಇದು ಬದಿಗೆ ಸರಿಬೇಕಾದ್ರೆ ಸತ್ಸಂಗ ಬೇಕಾಗ್ತದಪ್ಪ. ಸತ್ಸಂಗ ಅಂದ್ರು ಒಂದೇ, ಶರಣರ ಸಂಘ ಅಂದ್ರು ಒಂದೇ, ಸಜ್ಜನರ ಸಂಘ ಅಂದ್ರು ಒಂದೇ, ಬಲ್ಲವರ ಸಂಘ ಅಂದ್ರು ಒಂದೇ, ಮುಕ್ತಾತ್ಮರ ಸಂಘ ಅಂದ್ರು ಒಂದೇ. ಇದು ಸತ್ಸಂಗ ನಮಗೆ ಲಭ್ಯವಾಯ್ತು ಅಂತಂದ್ರೆ ನಿಸ್ಸಂಗವಾಗಿ ಇರ್ಲಿಕ್ಕೆ ಶಕ್ತರಾಗ್ತೀವಿ ಅಪ್ಪ. ಬಟ್ ಯುವ ಜನತೆ ಇದನ್ನು ಕೇಳಲಿಕ್ಕೆ ಆಸಕ್ತರಾಗ್ತಿದ್ದಾರೆ ಅಂತ ಅನ್ಸುತ್ತಾ ಮಹನೀಯರೇ? ನಿಮಗನ್ಸುತ್ತಾ ಹಾಗೆ? ಅದು ಕಷ್ಟಗಳು ಜ್ಞಾನಕ್ಕೆ ದೀಪ ಅಂದ ಹಾಗೆ. ಎಷ್ಟು ಅದು ಈ ಬಹಿರಂಗ ವಿಷಯಗಳ ಪ್ರಾಪ್ತಿಗಾಗಿ ಹಂಬಲಿಸ್ತಾರೆ, ಒಮ್ಮೆ ಪಡಿತಾರೆ, ಒಮ್ಮೆ ಇಲ್ಲ. ಈ ದುಃಖ ಇದು ಇದು ಭವತಾಪ. ಹೌದು. ಅಯ್ಯೋ ಹೀಗಾದ್ರೆ ಹೇಗೆಪ್ಪ, ಇನ್ನು ಕಣ್ಣು ಮುಚ್ಚಿದ್ರೆ ಒಳ್ಳೇದಲ್ವೇ ಅನ್ನುವಂತ ಮಟ್ಟಕ್ಕೆ ಬಂದಾಗ ಆ ಒಂದು ಮಹಾತ್ಮ ಅವನ ಬಳಿಯೇ ಬರ್ಲಿ ಅಥವಾ ಇವನು ಅವರ ಬಳಿ ಹೋಗ್ಬೇಕು. ಈಗ ಇಲ್ಲೊಂದು ವಿಚಾರ, ಗುರುವೇ ಇವನನ್ನು ಹರಸಿ ಬರೋದು ಶ್ರೇಷ್ಠವೋ ಅಥವಾ ಈತನೇ ಗುರುವನ್ನು ಹರಸಿ ಹೋಗು? ಅವಶ್ಯವಾಗಿ ಗುರುವಿನ ಬಳಿ ಒಬ್ಬ ಶಿಷ್ಯ ಹೋಗುವುದು ಧರ್ಮ. ಆದರೆ ಈ ಕಾಲದಲ್ಲಿ ಒಬ್ಬ ಗುರು
ಶಿಷ್ಯರನ್ನು ಹುಡುಕಿ ಹೋಗುವ ಪರಿಸ್ಥಿತಿ ಅಥವಾ ಅವರನ್ನು ಉದ್ಧಾರ ಮಾಡಲಿಕ್ಕೆ ಗುರು ಅಂಥದ್ದೊಂದು ರಿಸ್ಕ್ ಅನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆಯಲ್ವಾ? ಇದೆ ಅಪ್ಪ, ಇದೆ. ಅದು ಅವನ ಅನಂತ ಜನ್ಮದ ಪುಣ್ಯ ಅಪ್ಪ ಅದು. ಗುರುವೇ ಅವನ ಹತ್ತಿರ ಬರಲಿ ಅಥವಾ ಇವನರೇ ಅಂತೂ ಇಬ್ಬರ ಸಂಗಮ ಆಗಬೇಕು ಅಪ್ಪ. ಹೌದು, ಅಂದ್ರೆ ಸ್ವಯಂ ನದಿಯ ನೀರಿನಿಂದ ಮರದ ಉದ್ಧಾರದ ಸಾಮೀಪ್ಯದಿಂದ ಆ ನೀರಿನ ಸಾರ್ಥಕತೆಯ ಒಟ್ಟಿನಲ್ಲಿ ಉದ್ಧಾರ, ಗುರು ಅಥವಾ ಶಿಷ್ಯನ ಸಮಾಗಮದ ಉದ್ದೇಶ ಉದ್ಧಾರವೇ ಆಗಿರುತ್ತಲ್ಲ. ಹೌದು ಅಪ್ಪ, ಹೌದು. ಆದ್ರೆ ಅಂತ ಒಬ್ಬ ಶ್ರೇಷ್ಠ ಗುರುವನ್ನು ಗುರುತಿಸುವ ಬಗೆ ಹೇಗೆ? ಅದು ಅವನು ನಮಗೆ ದೊರಕಿದರೆ ಅಪ್ಪ ತಕ್ಷಣವೇ ಅಲ್ಲಿ ಪರಿವರ್ತನೆಗೆ ಅದು ಒಂದು ಮಹಾಶಕ್ತಿಯಾಗಿ ನಿಂತ್ಬಿಡ್ತದೆ ನಿಜ ಗುರು. ಅದು ನಿಜವಾದ ಗುರು ಇರಲಾಗಿ ಅವನ ದಿವ್ಯ ದೃಷ್ಟಿ ಅವನ ಮೇಲೆ ಹರುವ ಕಾರಣ ಅವನ ಪೂರ್ಣ ವಾಣಿ ಅವನ ಶ್ರೋತರೇಂದ್ರಿಯ ದ್ವಾರ ಒಳಗೆ ಅವನ ಅಂತರಂಗದೊಳಗೆ ಪ್ರವೇಶಿಸುವ ಕಾರಣ ಅಲ್ಲಿ ಅದು ಗುಡುಗು ಮಿಂಚು ಮೋಡ ಚದುರಿ ಆಕಾಶ ಶುಚಿಯಾದ ಆಕಾಶ ಒಂದೇ ಉಳಿತದರಲ್ಲಪ್ಪ. ಹೌದು ಹೌದು ಹೌದು. ಹಾಗೆ ಏಕಕಾಲಕ್ಕನೆ ಆ ಗುರು ಕೃಪೆ ಅವನನ್ನ ಪರಿವರ್ತನೆಗೊಳಿಸಿ ಪ್ರಕಟಗೊಳಿಸ್ತದ್ರಪ್ಪ ಸತ್ಯವನ್ನ. ಆದರೆ ಇದನ್ನು ನಿಜವಾಗಿಯೂ ಮನಗಾಣುವಷ್ಟು ಸೂಕ್ಷ್ಮತೆ ಆ ಶಿಷ್ಯನಲ್ಲಿ ಇರುವುದು ಅನಿವಾರ್ಯ. ಹೌದು ಅಪ್ಪ, ಹೌದು. ಅಂದ್ರೆ ಒಬ್ಬ ಗುರುವಿನ ಸಾನ್ನಿಧ್ಯ ತನ್ನ ಯೋಜನೆಯಲ್ಲಿ ತಂದ ಬದಲಾವಣೆಗಳನ್ನು ಗುರುತಿಸುವಷ್ಟು ಶಕ್ತನಾಗಿರ್ಬೇಕಲ್ಲ ಆತ. ಹೌದು ಅಪ್ಪ, ಹೌದು. ಅದು ನೋಡಿ ಅಪ್ಪ, ಈ ಸ್ವಾತಿ ಮಳೆ ಹನಿ ಬಾಯ್ದರದ ಚಿಪ್ಪಿನಲ್ಲಿ ಬಿದ್ದಿರ್ತಾನೆ ಮುತ್ತಾಗ್ತದೆ. ಎಲ್ಲಾ ಕಡೆ ಬಿದ್ದದ್ದು ಆಗುದಲ್ಲ ರೀಪ. ಓಹ್, ಅದ್ಭುತ ಅದ್ಭುತ. ಹೌದು ಹೌದು ಹೌದು. ಅದು ಬಾಯಿ ತೆರೆದಿರ್ತದ, ಅದು ಅದನ್ನ ಕಾಯ್ತಿರ್ತದ, ಅದು ಇದನ್ನ ಕಾಯ್ತಿರ್ತದ. ಆ ಚಿಪ್ಪಿನಲ್ಲಿ ಬಿದ್ದ ಮಳೆ ಹನಿ ಅದು ಮುತ್ತಾಗಿ ಅದು ಪರಿವರ್ತನೆ ಆಗ್ತದಪ್ಪ. ಆ ರೀತಿ ಇದೆ ಇದು ಕೂಡ. ಅದ್ಭುತ ಅದ್ಭುತ. ಹಾಗೆ ಇಂತಹ ಸತ್ಸಂಗಗಳಲ್ಲಿ ಭಾಗಿಯಾಗುವುದರಿಂದ ಆತ್ಮದ ಉದ್ಧಾರ ಅಥವಾ ಅಂತರಂಗದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆದರೆ ಪ್ರತಿಯೊಂದರಲ್ಲೂ ಲಾಭವನ್ನೇ ಹುಡುಕುವ ಜನರಿಗೆ ಈ ಜ್ಞಾನದ ಮಹತ್ವ ತಿಳಿಸುವ ಬಗೆ ಹೇಗೆ? ಅದು ನೋಡಿ ಅಪ್ಪ, ಎಷ್ಟು ವಿದ್ಯೆಗಳನ್ನು ಕಲಿತರು, ಎಷ್ಟು ರಾಜ್ಯವನ್ನ ಆಳಿದರು, ನಿನಗೆಷ್ಟು ಜನ ಸಚಿಸುತ್ತರು, ಸಂಪತ್ತು ಇಷ್ಟು ಒದಗಿದರು, ಎಷ್ಟು ಸತ್ಕುಲ ಜಾತನಾದರೂ, ಎಷ್ಟು ಲೋಕದಿ ಮಾನ್ಯನಾದರೂ, ಅಷ್ಟು ವ್ಯರ್ಥವು ನರನಿಗೆ ಆತ್ಮಜ್ಞಾನ ಒಂದಿಲ್ಲದರೆ. ಹೌದು 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 ಹೌದು. ಈಗ ನಾವು ನಮ್ಮ ಮುಖವನ್ನು ಎಲ್ಲರೂ ನೋಡ್ತಾ ಇದ್ದಾರೆ, ಆದ್ರೆ ನಮ್ಮ ಮುಖ ನಮಗೆ ಕಾಣೋದಿಲ್ಲ. ಸತ್ಯ ಸತ್ಯ. ನಮ್ಮ ಮುಖವನ್ನ ನಾವು ನೋಡ್ಬೇಕಾದ್ರೆ ಕನ್ನಡಿ ಬೇಕಲ್ವೇ ಅಪ್ಪ? ಸತ್ಯ. ಇಲ್ಲಿ ಆ ಸದ್ಗುರುವೇ ಕನ್ನಡಿ ಆಗ್ತಾನೆ ಅಪ್ಪ. ಹೌದು ಹೌದು. ತಮ್ಮ ದೋಷಗಳು ತಮಗೆ ಅರಿವಾಗದಾಗ ಒಬ್ಬ ಗುರುವಿನಿಂದ ಅವು ಪ್ರಕಟಿಸಲ್ಪಡ್ತವೆ. ಅಪ್ಪ, ಹಾಗೆ ನಮ್ಮ ನಿಜ ಮುಖವನ್ನ ಕಾಣಬೇಕಾದ್ರೆ ಇದು ಏನಿದೆ ಎಲ್ಲ ಮೂಳೆ ಮಾಂಸದ ಹೊರಮುಖ ಇದು. ಹೌದು ಹೌದು ಹೌದು. ಇನ್ನ ಇದು ನಮ್ಮ ನಿಜವಾದ ಒಳಮುಖವನ್ನ ಕಾಣಬೇಕಾದ್ರೆ ನಿಜ ಗುರುವೇ ಕನ್ನಡಿಯಾಗಿ ಬರಬೇಕು ಆಗ್ತದಪ್ಪ. ಹಾಗೂ ಶಿಷ್ಯನ ಉದ್ಧಾರ ಗುರುವಿನ ಉದ್ದೇಶವಾಗಿರಬೇಕು. ಹಾಗೂ ಗುರುವಿನ ಕುರಿತಾದ ಒಂದು ಅಗಾಧವಾದ ಸಮರ್ಪಣೆ ಮಾತ್ರ ಶಿಷ್ಯನಿಗೆ ಅಂಥದ್ದೊಂದು ಎತ್ತರದ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹೌದು ಅಪ್ಪ. ಇದಕ್ಕೆ ಚಂದಿಮಾರಸರು ಒಂದು ವಚನವನ್ನು ಉಸಿರಿದ್ದಾರೆ ಅಪ್ಪ. ತನ್ನದಾದರೇನು ಕನ್ನಡಿ, ಅನ್ಯರದಾದರೇನು ಕನ್ನಡಿ, ತನ್ನ ರೂಪು ಕಂಡಡೆ ಸಾಲದೆ. ಅದ್ಭುತ. ಸದ್ಗುರುವು ಆವನಾದರೇನು, ಓಹೋ, ತನ್ನ ನರಿಹಿದಳೆ ಸಾಲದೆ ಸಿಮ್ಮಲಿಗೆಯ ಚನ್ನರಾಮ ಅಂತೆ. ಅದ್ಭುತ ಅದ್ಭುತ ಅದ್ಭುತ. ಅದರ ವಿವರಣೆ ಕೊಡ್ಬೋದಾ ಗುರುಗಳೇ? ಅದ್ಭುತವಾದ ವಚನ ಅದು. ಅದರ ವಿವರಣೆ ಒಂಚೂರು ಕೊಡ್ಬೋದಾ? ಹ್ಞೂ ಅಪ್ಪ. ಈಗ ನಾವ್ಯಾರನ್ನುವುದನ್ನ ತಿಳಿಬೇಕಾದ್ರೆ ಅದು ಒಂದೇ ಅದರಪ್ಪ, ಅದು ಅನೇಕೋ ಇಲ್ಲ. ನಾವು ಅನೇಕೋ ಕಾಲ್ಪನಿಕ ಸೃಷ್ಟಿಯಲ್ಲಿ ಮುಚ್ಚಾಕೊಂಡು ನಮ್ಮನ್ನ ಮರ್ತೀವಿ ಅಪ್ಪ ನಾವು. ಭ್ರಮೆ. ಭ್ರಮೆಯಲ್ಲಿ
ಭ್ರಮೆಯಲ್ಲಿ ಅಂದ್ರು ಒಂದೇ, ಮನೋಮಯ ಸೃಷ್ಟಿಯಲ್ಲಿ ಅಂದ್ರು ಒಂದೇ, ಜೀವ ಸೃಷ್ಟಿಯಲ್ಲಿ ಅಂದ್ರೂ ಒಂದೇ ರೆಪ ಅದು. ಅರ್ಥಾತ್ ಸತ್ಯಕ್ಕೆ ಬೆನ್ನು ಹಾಕಿ. ಹಾ ಅಪ್ಪ, ಅದು ನಮ್ಮ ನಿಜ ಸ್ಥಿತಿ ಒಂದೇ ರೀತಿ ಇದೆ ಅಪ್ಪ. ಅದು ಏಕಂ ನಿತ್ಯಂ ವಿಮಲ ಅಚಲಂ. ಹಾ, ಈಗ ಪರದೆ ಅದು ಒಂದೇ ರೀತಿ ಆದರೆ ಅದರ ಮೇಲೆ ದೃಶ್ಯಗಳು ಓಡ್ತಾ ಇದಾವಲ್ಲ, ಅವು ಅನೇಕವಾದವ್ರಪ್ಪ. ಓಕೆ ಓಕೆ, ಇನ್ನೊಮ್ಮೆ ಉಚ್ಚಾರ ಮಾಡಿ ಗುರುಗಳೇ. ಅದು ಅಂದರೆ ಪರದೆ ಒಂದೇ ಆದರೂ ಅದರ ಮೇಲೆ ಪ್ರಕಟಿಸಲ್ಪಡ್ತಿರೋ ವಿಚಾರಗಳು ಮನುಷ್ಯನನ್ನ ಗೊಂದಲಪಡಿಸ್ತಾ ಇದ್ದಾವೆ. ಅದ್ರ ವಿಷಯ ಇರುವುದು ಒಂದೇ. ಅದು ಪರದೆಯ ಆಸರೆಯನ್ನು ತಗೊಂಡೇ ಓಡ್ತಾ ಇದೆ ಅದು ಸಿನಿಮಾರಪ್ಪ. ಅನೇಕ ದೃಶ್ಯಗಳನ್ನ, ಶಬ್ದಗಳನ್ನ ತಗೊಂಡು ಓಡ್ತಾ ಇದೆ. ಆಮೇಲೆ ಅದಕ್ಕೆ ಆಧಾರವಾಗಿರುವ ಪರದೆ ಸಿನಿಮಾ ಪ್ರಾರಂಭ ಆಗುವ ಪೂರ್ವದಲ್ಲಿಯೂ ಇದೆ ಅದು ಪರದೆ. ಹೌದು, ಪರದೆ ಇದ್ದೇ ಇದೆ ಯಾವಾಗಲೂ. ಸಿನಿಮಾ ಪ್ರಾರಂಭದಲ್ಲಿಯೂ ಇದೆ, ಸಿನಿಮಾ ಬಂದಾದ ನಂತರದಲ್ಲೂ ಇರ್ತದಪ್ಪ ಅದು, ಹಾಗೂ ಮುಕ್ತಾಯದ ನಂತರವೂ. ಹೌದು ಹೌದು. ಹಾಗೆ ಈ ಪರದೆ ದರ್ಶನ ಆಗ್ಬೇಕಾದ್ರೆ ಸಿನಿಮಾ ಬಂದ್ ಆಗ್ಬೇಕು ನೋಡಿಯಪ್ಪ. ಈ ಆಡಂಬರ ಅಥವಾ ಕೀರ್ತಿ, ಹತಾಶೆ, ದುಃಖ, ಲಾಭ, ನಷ್ಟ, ಗೆದ್ದೆ, ಸೋತೆ, ಈ ಭಾವನೆಗಳು ಅಂತ್ಯವಾದಾಗ ಅಂತಿಮವಾಗಿ ಉಳಿಯುವ ಪರದೆ ದರ್ಶನವಾಗುತ್ತೆ. ಇದೇ ತನ್ನ ನಿಜದ ದರ್ಶನ ಅಪ್ಪ. ಅದ್ಭುತ. ಅದು ಬಹಳ ಚೆನ್ನಾಗಿತ್ತು ಆ ಸಾಲು ನೋಡಿ. ಕನ್ನಡಿ ನಮ್ಮದಾದರೇನು ಅನ್ಯರದಾದರೇನು, ಕಾಣುವ ಬಿಂಬ ಒಂದೇ ಅಲ್ಲವೇ ಅಂತ. ಹೌದು ಹೌದು ಅಪ್ಪ, ಸತ್ಯ ಸತ್ಯ ಸತ್ಯ. ಅಂದ್ರೆ ಅದನ್ನು, ಆ ದೋಷವನ್ನು ಗುರುವೇ ತೋರಿಸಲಿ ಅಥವಾ ಸ್ವಯಂ ನಾನೇ ಅರಿತುಕೊಳ್ಳಲಿ, ಆದ್ರೆ ಸತ್ಯವನ್ನಂತೂ ಅರಿತುಕೊಳ್ಬೇಕಷ್ಟೇ, ಉದ್ದೇಶ ಅಷ್ಟೇ. ಹೌದು ಹೌದು ಅಪ್ಪ. ಬಹಳ 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 ಚೆನ್ನಾಗಿದೆ ಅಪ್ಪಾಜಿ. ಅಂದರೆ ಈಗ ಮತ್ತೆ ಅದೇ ವಿಚಾರಕ್ಕೆ ಬರುತ್ತೆ. ಅಂದರೆ ಇಲ್ಲಿ ಸತ್ಯವನ್ನು ಕಾಣುವ ಹಂಬಲ ಮನುಷ್ಯನಿಗೆ ಅನೇಕ ಕಷ್ಟಗಳ ನಂತರವೇ ಉಂಟಾಗುವುದು. ಯಾಕೆಂದರೆ ಆ ವೈರಾಗ್ಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಎಲ್ಲ ಚೆನ್ನಾಗಿದ್ದಾಗಲೇ ವೈರಾಗ್ಯದ ಹಪಹಪಿಸುವಿಕೆ ಯಾಕೆ ಬರಲಿಕ್ಕಿಲ್ಲ ಮನುಷ್ಯನಿಗೆ ಅಂತ. ಅದು ಕೆಲವರಿಗೆ ಬರುತ್ತೆ. ಈಗ ನಿಜಗುಣ ಶಿವಿಗೆಗಳಿಗೆ ಅದು ಅರಮನೆ, ಸಿಂಹಾಸನ, ಅದು ಎಲ್ಲವನ್ನ ಬದಿಗೆ ಸರಿಸಿ ಈ ಕಡೆ ಬರ್ಲಿಲ್ವೇ? ಹೌದು 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 ಹೌದು. ಅದು ಅದು ಅದೊಂದು ಅಂತ ಒಂದು ಸಂದರ್ಭ, ಅಂತ ಒಂದು ಸುಯೋಗ ಘಟಿಸಿತ್ತದು, ಈ ಕಡೆ ಬಂದ್ಬಿಟ್ರು ಅವರು. ಹೌದು 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 ಹೌದು. ಆಮೇಲೆ ಮಹಾದೇವ ಭೂಪಾಲ ಕಾಶ್ಮೀರದ ದೊರೆ. ಸತ್ಯ ಸತ್ಯ. ಮಹಾದೇವ ಭೂಪಾಲ ಅವರ ಸತ್ಯಸತಿ ಮಹಾದೇವಿ ಇಬ್ಬರು ಕಲ್ಯಾಣಕ್ಕೆ ಬಂದರಲ್ಲ. ಮತ್ತೆ ಯಾಜ್ಞವಲ್ಕರು, ಮೈತ್ರಿ ಅವರು ಅರಸರೇ. ಹೌದು 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 ಹೌದು. ಈ ಕಡೆ ಬಂದರು ಅವರು. ಅದೇ ಅಂದ್ರೆ ಏನು, ಇದು ದೇಹ ತೋರಿಕೆ, ಇದು ಕ್ಷಣಿಕ ಅದ. ನನ್ನ ಒಳಹೊರಗೊಂದಾದ ನಿಜ ಸ್ಥಿತಿ ಸತ್ಯ ಅದ, ಇದು ದೃಢವಾಗಬೇಕು ಅನ್ನುವಂತ ಒಂದು ಅಂತಿಮ ತೀರ್ಮಾನ ಅದು. ಸತ್ಯ. ಮಿಥ್ಯೆಗಳನ್ನೆಲ್ಲ ಕಾಲಲ್ಲಿ ಹೊದ್ದು ಸತ್ಯವನ್ನು ಅಪ್ಪಿಕೊಳ್ಳಿಕ್ಕೆ ಒಂದು ದೊಡ್ಡ ತಾಕತ್ತು ಬೇಕು. ಬೇಕು ಬೇಕು ಬೇಕು. ಯಾಕಂದ್ರೆ ಮಿಥ್ಯೆಗಳಿಗೆ ಅಂಟಿಕೊಂಡು ಇಂದ್ರಿಯ ಸುಖಕ್ಕೆ ದಾಸನಾದ ಮನುಷ್ಯ ಸತ್ಯವನ್ನು ಒಪ್ಪಿಕೊಳ್ಳೋದಿಕ್ಕೆ ಅವಶ್ಯವಾಗಿ ಒಪ್ಪೋದಿಲ್ಲ. ಕಾರಣ ಆ ಮಿಥ್ಯೆಗಳು, ಆ ಇಂದ್ರಿಯ ಸುಖಗಳು ಕೊಟ್ಟ ಅತಿದೊಡ್ಡವಾದ ಆನಂದ ಇದೆಯಲ್ಲ, ಅದನ್ನು ಅವನು ಸತ್ಯದಲ್ಲಿ ಸಿಗುತ್ತೆ ಅನ್ನೋ ಖಾತರಿ ಅವನಿಗೆ ಇರೋದೇ ಇಲ್ಲ. ಇಂದ್ರಿಯ ಸುಖದಲ್ಲಿ ಚೆನ್ನಾಗಿದೆ, ಇಲ್ಲೇ ಇದ್ಬಿಡೋಣ ಅಂತ. ಅಂದ್ರೆ ಬುದ್ಧನ ಉದಾಹರಣೆಯನ್ನು ಕೊಡಬೇಕಲ್ಲ ನಾವು. ಆ ಜಾಗದಿಂದ ಹೊರಟ ಆ ಮಹಾನುಭಾವ ಅರಮನೆಯನ್ನ ತೊರೆದು ಸನ್ಯಾಸಿ ಅಥವಾ ಪರಿವ್ರಾಜಕನಾಗಿ ಸತ್ಯದ ಆ ಹುಡುಕಾಟದಲ್ಲಿ ಹೊರಟಾಗ ಅರಮನೆ ಕೂಡ ದೊಡ್ಡದು ಅಂತ ಅನಿಸ್ಲೇ ಇಲ್ಲ ಅವ್ರಿಗೆ. ಹೌದು ಹೌದು ಅಪ್ಪ, ಹೌದು. ಅಂತಿಮವಾಗಿ ಮನುಷ್ಯ ಆಯಿತು, ಒಬ್ಬರು ಶಿಕ್ಷಕರಿದ್ದಾರೆ, ಒಬ್ಬರು ಆಟೋ ಡ್ರೈವರ್ ಇದ್ದಾರೆ, ಒಬ್ಬರು ಕೂಲಿ ಆಳುಗಳಿದ್ದಾರೆ, ಒಬ್ಬರು ಚಪರಿ ವಲಯವರಿದ್ದಾರೆ. ಇವರೆಲ್ಲರಿಗೂ ತನ್ನ ನಿಜ ಸ್ವರೂಪ ದರ್ಶನವಾಗಲಿಕ್ಕೆ ಒಂದು ಜನ್ಮ ಸಾಕಾಗುತ್ತಾ, ಅಥವಾ ಅವರು ಅದೇನು ವಿಚಾರ? ಅಂದರೆ ಅಂಥದ್ದೊಂದು ಸ್ಫುರಣೆ ಆಗಬೇಕು, ಅಥವಾ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ಈ ಮನುಷ್ಯ ಜನ್ಮದ ಉದ್ದೇಶವೇನು, ಇದು ತಿಳಿಲಿಕ್ಕೆ ಅವನು ಮಾಡಬಹುದಾದದ್ದಾದರೂ ಏನು? ಕನಿಷ್ಠ ಪಕ್ಷ ಕೆಲವು ವಿಚಾರವನ್ನಂತೂ ಪಾಲಿಸಬಹುದು ಅನ್ನೋದಾದರೆ ಒಬ್ಬ ಚಪ್ಪಲಿ ಒಲಿಯವನು ಕೂಡ ಏನು ಮಾಡಬಹುದು ಆ ಸತ್ಯದ ಅರಿವನ್ನು ಸಂಪಾದಿಸಲಿಕ್ಕೆ? ಹಲೋ, ಕೇಳಿಸ್ತಿದೆಯಾ ಗುರುಗಳೇ? ಕೇಳಿಸ್ತಾ ಇದೆ. ನನ್ನ ಪ್ರಶ್ನೆ ಅರ್ಥವಾಯ್ತಲ್ಲ? ಇದು ನೋಡಿ ಅಪ್ಪ,
ಜನ್ಮ ಜನ್ಮದ ಪುಣ್ಯ ಶಿವಯೋಗದ ಫಲವು ಧನ್ಯತೆಯ ಪಡೆಯುವುದು ಸುಕೃತಿಯ ಬಲವು. ತಿಳಿದ್ರೆ ಅಪ್ಪ ಅದು ಇದು ನಮ್ಮ ಅನಂತ ಜನ್ಮದ ಒಂದು ಸಾಗಿ ಬಂದ ಒಂದು ಶಿವಯೋಗ ಆರ್ಯಪ್ಪ. ಅಂದ್ರೆ ಒಂದು ಸತ್ಕಾರ್ಯ ಅಧಿಕವಾಗಿರುವ ಕಾರಣ ಈ ಜನ್ಮದಲ್ಲಿ ನಾವು ಮುಮುಕ್ತವಾಗಿ ವಿಷಯಾಪೇಕ್ಷೆಯಿಂದ ಬದಿಗೆ ಸರಿದು ಮುಕ್ತಿಯ ಅಪೇಕ್ಷೆಗೆ ಹಂಬಲಿಸಿ ನಾವು ಸತ್ಸಂಗವನ್ನ ಶೋಧನೆ ಮಾಡ್ತೀವಿ ಅಪ್ಪ. ಹೌದು ಹೌದು ಹೌದು. ಅಪ್ಪ ಇದು ಅನಂತ ಜನ್ಮದ ಪುಣ್ಯದ ಫಲವಪ್ಪ ಇದು. ಅದಕ್ಕೆ ಎಲ್ಲ ಕಡೆ ಬಿದ್ದದ್ದು ಅದು ಸ್ವಾತಿ ಮಳೆ ಹನಿ ಮುತ್ತಾಗೋದಿಲ್ಲ ರೀಪ್ಪ. ಸತ್ಯ ಸತ್ಯ. ಈಗ ನೀವು ಸಾವಿರಾರು ಜನರಿಗೆ ಇದನ್ನ ನೀವು ನುಡಿಯುವ ಸಂದರ್ಭದಲ್ಲಿ ಯಾವನ ಅಂತಃಕರಣ ಶುದ್ಧವಾಗಿದೆಯೋ ಅಲ್ಲಿ ಇದು ಪ್ರಕಾಶಗೊಳ್ಳುತ್ತೆ ರೀಪ್ಪ. ಉಣ್ಣೆ ಕೆಚ್ಚೋಲೊಳೆದ್ದರು ಉಣ್ಣದು ನರೆ ಹಾಲು ಉಣ್ಣೆಗೂ ಕಷ್ಟ ಸರ್ವಜ್ಞ ಅಂದ ಹಾಗೆ ಆ ಉಣ್ಣೆ ಕೆಚ್ಚಲಲ್ಲಿ ಹುಟ್ಟಿ ಅಲ್ಲೇ ಮುದುಕಾಗ್ಯದ. ಅದು ರಕ್ತ ಹೀರುತ್ತೆ, ಅಮೃತ ಸಮಾನ ಹಾಲು ಸಿಗೋಲ್ಲ ಅದಕ್ಕೆ. ಹೌದು ಹೌದು. ಅದೇ ಹೊರಗಿರುವ ಕರು ಕುಡಿತದ ಹಾಲನ್ನ, ಆಮೇಲೆ ಸಾಕಿದ ಯಜಮಾನ ಬಳಸ್ಕೊತಾನೆ ಅದನ್ನ ಹಾಲನ್ನ. ಹಾಗೆಯಪ್ಪ ಇದು ಕೂಡ ಅನಂತ ಜನ್ಮದ ಪುಣ್ಯದ ಫಲವೇ ನಮ್ಮನ್ನ ಈ ಕಡೆ ಮುಖ ಮಾಡ್ಲಿಕ್ಕೆ ಅದು ಸೋಪಾನ ಆಗುತ್ತೆ ಅಪ್ಪ. ಅಂದ್ರೆ ಸಜ್ಜನರ ಕಡೆ ನಮ್ಮ ಗಮನ ಅಥವಾ ಸದ್ವಿಚಾರಗಳ ಕಡೆ ನಮ್ಮ ಗಮನ ಹರಿಬೇಕು ಅಂದ್ರೆ ಅದಕ್ಕೊಂದು ಪರಿಪಕ್ವತೆ ಬೇಕು ಅಥವಾ ಅದಕ್ಕೊಂದು ಕಾಲ ಕೂಡ ಬರಬೇಕು. ಹೌದು ಅಪ್ಪ ಹೌದು. ಕೆಲವೊಮ್ಮೆ ಮಠದ ಸ್ವಾಮಿಗಳ ಪಕ್ಕ ಅಥವಾ ಮಹಾತ್ಮರ ಪಕ್ಕದಲ್ಲಿದ್ರೂ ಕೂಡ ಮಹಾತ್ಮರ ಶ್ರೇಷ್ಠ ಜ್ಞಾನವನ್ನು ದಕ್ಕಿಸಿಕೊಳ್ಳುವ ಯೋಗ್ಯತೆ ಕೆಲವೊಬ್ಬರಿಗೆ ಇರಲಿಕ್ಕಿಲ್ಲ. ಅಂದರೆ ಹೇಗೆ ಪಾಯಸದ ಒಳಗಡೆ ಇರುವಂತಹ ಒಂದು ಸೌಟು ಪಾಯಸದ ರುಚಿಯನ್ನು ಅನುಭವಿಸೋದಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಮಹಾತ್ಮರ ಬಳಿ ಇದ್ದರೂ ಕೂಡ ಕೆಲವೊಮ್ಮೆ ಆ ಜ್ಞಾನವನ್ನು ದಕ್ಕಿಸಿಕೊಳ್ಳುವ ಯೋಗ್ಯತೆ ನಮಗಿರೋದಿಲ್ಲ. ಎಲ್ಲೋ ನೀವು ಇವತ್ತು ಆ ಉತ್ತರ ಕರ್ನಾಟಕದಲ್ಲಿದ್ದೀರಿ ಮತ್ತು ದೂರದಲ್ಲಿರೋ ಎಲ್ಲೋ ಇರೋ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿ ನಿಮ್ಮ ಜ್ಞಾನವನ್ನು ಅರಗಿಸಿಕೊಳ್ತಾರೆ ಅಥವಾ ಕೇಳಿ ಕೇಳಿ ತಿಳ್ಕೊಳ್ತಾರೆ. ಆದರೆ ನಿಮ್ಮದೇ ಊರಿನ ನಿಮ್ಮದೇ ಮನೆ ಹತ್ರ ಇರೋ ಯಾರಿಗೋ ಒಬ್ಬರಿಗೆ ನಿಮ್ಮ ಜ್ಞಾನದ ಬಗ್ಗೆ ಅರಿವೇ ಇಲ್ಲದೆ ಇರ್ಬೋದು. ಹೌದು ಹೌದು. ಅಂದರೆ ಅದನ್ನೇ ದೊಡ್ಡವರು ಹೇಳ್ತಾ ಇದ್ರು, ಇಡೀ ಪಾಯಸವನ್ನು ದೇಹದ ಮೇಲೂ ಇದ್ರ ಪಾಯಸದ ರುಚಿ ಗೊತ್ತಾಗಲ್ಲ, ಒಂಚೂರು ನಾಲ್ಗೆಗೆ ಟಚ್ ಆದ್ರೇ ಅದ್ರ ರುಚಿ ಗೊತ್ತಾಗೋದು ಅಂತ. ಹಾಗೆ ಜ್ಞಾನದ ನಡುವೆ ಇದ್ರೂ ಕೂಡ ಕೆಲವೊಬ್ಬರಿಗೆ ಆ ಜ್ಞಾನದ ಮಹತ್ವ ತಿಳಿಲಿಕ್ಕಿಲ್ಲ ಅಂತ. ಶ್ರೇಷ್ಠ ಶ್ರೇಷ್ಠ, ಬಹಳ ಸಂತೋಷ. ಕಡೆಯದಾಗಿ ನಾನು ಕೇಳೋದು ಗುರುಗಳು, ಇವತ್ತು ದಾಂಪತ್ಯ ಜೀವನ ಅತ್ಯಂತ ಶ್ರೇಷ್ಠವಾಗಲಿಕ್ಕೆ ಹುಡುಗ ಹುಡುಗಿ ಅಥವಾ ಆ ವ್ಯಕ್ತಿಯಲ್ಲಿ ಆ ಹೆಣ್ಣಿನಲ್ಲಿ ಗಂಡಸಿನಲ್ಲಿ ಕನಿಷ್ಠ ಪಕ್ಷ ವ್ಯವಧಾನ ಸಮಾಧಾನ ಅಥವಾ ಒಂದು ಸಂಬಂಧಗಳು ಇವತ್ತು ಕೋರ್ಟ್ ಕೇಸು ಡೈವರ್ಸು ಅನ್ನೋ ಹಂತಕ್ಕೆ ಬಂದಿದ್ದಾವೆ. ನಿಜವಾಗಿಯೂ ಮದುವೆ ಆಗಬೇಕು ಅಥವಾ ಮದುವೆಯಾಗಿ ಒಂದೊಳ್ಳೆ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಸಂಸ್ಕಾರವಂತ ಮನಸ್ಥಿತಿಗಳು ಇವತ್ತು ಬಹಳ ಕಡಿಮೆ ಆಗಿದ್ದಾವೆ. ಏನಿದ್ರೂ ಭೋಗಿಸುವುದಕ್ಕೆ ಹೆಣ್ಣು, ಒಬ್ಬ ಪುರುಷ ಹೆಣ್ಣನ್ನು ರೂಪದಿಂದ ಅಳಿತಾ ಇದ್ದಾನೆ, ಒಬ್ಬ ಪುರುಷ ಹೆಣ್ಣನ್ನು ರೂಪದಿಂದ ಅಳೆದ್ರೆ ಒಂದು ಹೆಣ್ಣು ಪುರುಷನನ್ನು ಹಣದಿಂದ ಅಳಿತಾಳೆ. ಇವೆಲ್ಲವನ್ನು ಮೀರಿ ದಾಂಪತ್ಯಕ್ಕೆ ನಿಮ್ಮ ಸಲಹೆಗಳೇನು? ಹೇಗಿದ್ರೆ ಚಂದ ದಾಂಪತ್ಯ? ಅದೇ ಅಪ್ಪ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುತ್ತದೋ ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣ ಕೂಡಲು ಸಂಗಮ ದೇವ. ಈಗ ನೋಡಿ, ದೇವರ ದಾಸಿಮಯ್ಯನವರ ದುಗ್ಗಳೆ ಮಾತೆಯವರು ನೋಡಿ, ಅವರು ಎಂತಹ ಒಂದು ದೇಹಗಳು ಎರಡಾದರೂ ಸ್ಥಿತಿ ಒಂದಾಗಿತ್ತು. ಹೌದು ಹೌದು ಹೌದು. ಕೊನೆಗೆ ಆ ದುಗ್ಗಳೆಯನ್ನ ಪಡೆದು ದಾಸಿಮಯ್ಯನವರು ಏನಂತಾರೆ ಕೇಳಿ ಇದನ್ನ, ಬಂದದನು ಅರಿತು ಬಳಸುವಳು, ಬಂದದನು ಪರಿಣಾಮಿಸುವಳು, ಬಂದು ಬಳಗವ ಮರಸಿಹಳು, ದುಗ್ಗಳೆಯ ತಂದು ನಾನು ಬದುಕಿದನು ಕಾಣ ರಾಮನಾಥ ಅಂತಾರೆ. ಆಮೇಲೆ ಆ ದಾಸಿಮಾರನನ್ನ ಪಡೆದು ನಾನು ಧನ್ಯಳಾದೆ ಅಂತ ಅವಳ ತರೆಯು ಅದ್ಭುತ ಜೋಡಿರಿದು. ಅಂದ್ರೆ ಆ ವಚನದ ವಿವರಣೆ ಹೇಳ್ಬೋದಾ ಗುರುಗಳೇ? ಹೇಳಿದ್ರಲ್ಲ ಈ ಮುಂಚೆ. ಏನಿದೆ ಎಲ್ಲ ಅದನ್ನ ಸರ್ವಾತ್ಮಕ ದೃಷ್ಟಿಯಿಂದ ಕಾಣುವಂಥವಳವಳು.
ಹಿರಿತನ ಬಡತನವನ್ನ ಸಮಾನವಾಗಿ ಕಾಣುವ ದಿವ್ಯ ದೃಷ್ಟಿ ಸಂಪದಳು. ಅದ್ಭುತ ಅದ್ಭುತ. ಹಾ ಅಪ್ಪ. ಆಮೇಲೆ ಎಲ್ಲವನ್ನ ಸರ್ವಾತ್ಮಕಗೊಳಿಸಿ ಬಳಸುವಂತವಳು. ಹಿರಿದು ಕಿರಿದು ಭಾವನೆಯನ್ನ ಮೀರಿ ಉಸಿರಾಡುವವಳು. ಅಪ್ಪ, ಅರಮನೆ ಇರಲಿ ಗುಡಿಸಲಿರಲಿ ವಿಶ್ವ ಕುಟುಂಬಿಯಾಗಿ ಅದನ್ನ ಬಳಸಿಕೊಳ್ಳುವಂತ ಪೂರ್ಣಾತ್ಮೆಯವಳು. ಹಾ, ಅದಕ್ಕೆ ಅವಳನ್ನ ನಾನು ಪಡೆದು ಧನ್ಯನಾದೆ ಅಂತ ಈ ವಚನವನ್ನು ಉಸಿರಿದ್ದಾರೆ ದಾಸಿಮಾರ್ಯರು ಮಡದಿಯ ಸಲುವಾಗಿ. ನೋಡಿ, ಮಡದಿಯ ಸಲುವಾಗಿ ವಚನವನ್ನ ಕಟ್ಟಿರುವ ಮಹಾನುಭಾವರು ಆ ಹೆಣ್ಣಿನಿಂದ ಎಷ್ಟು ಸಂತೃಪ್ತರಾಗಿರಬಹುದಲ್ಲ. ಹಾ, ಸತ್ಯ. ಆಮೇಲೆ ಅಲ್ಲಿ ಇದು ಮಡದಿಯನ್ನ ದಾಸಿಮಾರ್ಯರು ಹಿರಿಯರಾಗಿ ಕೊಂಡಾಡಿದರು ಅಪ್ಪ. ಇಲ್ಲಿ ಐರಕ್ಕಿ ಲಕ್ಕಮ್ಮ ಅವಳನ್ನ ಮಾರಯ್ಯನವರು ಹಿರಿಯರಾಗಿ ಕೊಂಡಾಡ್ತಾರೆ. ಅವಳು ಅಕ್ಕಿ ಹೆಚ್ಚು ತಂದರಲ್ಲ, ಅದು ಗೊತ್ತು ನಿಮಗೆ. ಹೌದು ಹೌದು. ಒಮ್ಮನವ ಬಿಟ್ಟು ಎಮ್ಮನವ ತಂದಿರಿ ಎನ್ನರಸ ಹೆಚ್ಚು ಏಕೆ ಅಂದಳು ಅವಳು. ನಮ್ಮ ಕಾಯಕಕ್ಕೆ ಬರುವಷ್ಟು ಅಕ್ಕಿ ಬಂದಿಲ್ಲ, ಇದು ಅತಿಯಾಸಿ ಕಾಣಿಸ್ತದ ನನಗೆ ಅಂತಾಳೆ. ಓಹೋ, ಹೆಂಡತಿನೇ. ಸ್ವಲ್ಪ ಅಂದ್ರೆ ನಮ್ಮ ಯೋಗ್ಯತೆಗಿಂತ ಜಾಸ್ತಿ ತಂದಿದ್ದೀರಾ ಅಂತ. ನಮ್ಮ ಕಾಯಕಕ್ಕೆ ಬರಬೇಕಾಗಿರುವಂತ ಅಕ್ಕಿಗಿಂತಲೂ ನಾಳಿಂದನೂ ಕೂಡ ಇವತ್ತು ತಂದು ಬಿಟ್ಟಿದಾರಲ್ಲ ಅಂದಳು. ಇರಲಿ ಬಿಡಿ, ಇವತ್ತು ಅಪ್ಪ ಬಸವಣ್ಣನವರ ಮನೆ ಅಂಗಳದ ಸರತಿ ಇತ್ತು, ಅವರ ಕರುಣೆ ಅದು ಇರ್ಲಿ, ನನ್ನ ಮನೆಯಲ್ಲಿ ಅದು ಮತ್ತೊಮ್ಮೆ ಬಳಕೆಗೆ ಬರ್ತದಂತ ಆಸೆಯಿಂದ ತಂದೀನಿ ಅಂತಾನೆ. ಆಸೆ ದಾಸತ್ವ ನಿರಾಶೆ ಈಶತ್ವ ಸ್ವಾಮಿ ಇದೇಕೆ ನಿಮ್ಮ ಗಮನಕ್ಕೆ ಬರ್ಲಿಲ್ಲ ಅಂತ ಕೇಳ್ತಾಳೆ. ನೋಡಿ ನೋಡಿ ಅವಳು ಕೇಳುವ ರೀತಿ ನೋಡಿ ಅಪ್ಪ. ಸತ್ಯ ಸತ್ಯ ಸತ್ಯ. ಇರ್ಲಿ ಬಿಡೆ, ನಾವು ಬಡವರು ಅಂತಾನೆ. ಶಿವ ಸತ್ತಾಗರಿ ಶಿವಶರಣರಿಗೆ ಬಡತನ ಬರೋದು ಅಂತಾಳೆ. ಓಹೋ, ಶಿವ ಸತ್ತಾಗ ಮಾತ್ರ ಶಿವಶರಣೀಯರಿಗೆ ಬಡತನವೇ ಹೊರತು ಈ ಧಾನ್ಯಗಳು ಕಡಿಮೆ ಆದಾಗ, ಹಣ ಕಡಿಮೆ ಆದಾಗ ಬರೋದು ಬಡತನವಲ್ಲ ಅಂತ. ಅದ್ಭುತ ಅದ್ಭುತ. ನೋಡಿ, ಅವರವರ ಯೋಚನೆಗಳು ಶಿವ ಕೇಂದ್ರಿತವಾಗಿದ್ದಾವೆ ಹೊರತು ಧಾನ್ಯ ಕೇಂದ್ರಿತವಾಗಿಲ್ಲ ಅಂತ. ಕೊನೆಗೆ ಅವನನ್ನ ಈ ರೀತಿ ಎಚ್ಚರಿಸ್ತಾಳೆ ಲಕ್ಕಮ್ಮ ಮಡದಿ ದಾಸನ ಇವ್ರನ್ನ, ಅವ್ರು ನಮ್ಮ ಮಾರಯ್ಯನವರನ್ನ ಈ ರೀತಿ ಎಚ್ಚರಿಸ್ತಾಳೆ, ತನ್ನ ಸಮಾನಕ್ಕೆ ತಂದೆ ನಿಲ್ಲಿಸ್ತಾಳೆ ಅಂತರಂಗದಲ್ಲಿ. ಮನಶುದ್ಧಿ ಇಲ್ಲದಾತನಿಗೆ ದ್ರವ್ಯದ ಬಡತನವಲ್ಲದೆ, ಮನಶುದ್ಧಿ ಇಲ್ಲದಾತನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತು ಶುದ್ಧದಿಂದ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿ ನಿಂತಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಅಂತಾಳೆ. ಓ, ಚಿತ್ತಶುದ್ಧಿ ಶ್ರೇಷ್ಠ ಅಂತ. ಹೌದು. ಈ ಚಿತ್ತ ಶುದ್ಧಿ ಉಳ್ಳವರಿಗೆ ಎತ್ತ ನೋಡಿದರೂ ಲಕ್ಷ್ಮಿಯೇ ಕಾಣ್ತಾಳೆ, ಎತ್ತ ನೋಡಿದರೂ ಭಗವಂತನೇ, ಎತ್ತ ನೋಡಿದರೂ ಪರಮ ಸುಖವೇ, ಎತ್ತ ನೋಡಿದರೂ ಪರಮ ಶಾಂತಿಯೇ, ಇನ್ನೇನು ಬೇಕು ಅಂತಾಳೆ. ಅದ್ಭುತ 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 ಅದ್ಭುತ. ನೋಡಿ ಹೇಗಿದೆಯಪ್ಪ. ನೋಡಿ, ಗಂಡ ತುಸು ಹೆಚ್ಚು ಧಾನ್ಯಗಳನ್ನು ಅಥವಾ ಅಕ್ಕಿಯನ್ನು ತಂದಾಗ ಅದನ್ನು ಒಲ್ಲೆ ಎನ್ನುವ ಹೆಣ್ಣು, ಅಂದರೆ ಧರ್ಮವನ್ನು ಯೋಚಿಸುವ ಹೆಣ್ಣು ಮಗಳು ಸತಿಯಾಗಿ ಸಿಗುವುದು ಬಹಳ ಜನ್ಮದ ಯೋಗ ಬೇಕು. ನೋಡಿ, ಅದನ್ನೇ ಹೇಳ್ತಾ ಇದ್ದೀರಿ, ಎಷ್ಟು ಬಂದರೂ ಮನೇಲಿ ಕೂಡಿಕೋಣ ಮುಂದಕ್ಕೆ ಬೇಕಾಗುತ್ತೆ ಅನ್ನೋ ಬುದ್ಧಿ ಒಂದು ಕಡೆ. ಕೆಲವೊಮ್ಮೆ ಸಂಸಾರದ ದೃಷ್ಟಿಯಿಂದ ಅದು ಒಳ್ಳೆಯದು ಹೌದು, ಆದರೆ ನಮ್ಮ ಪಾಲನ್ನು ಮೀರಿ ನಾವು ತರುವುದು ಒಳ್ಳೆಯದಲ್ಲ, ಅಥವಾ ಅದು ನಮ್ಮ ಒಳಗಿನ ಧರ್ಮಶ್ರದ್ಧೆ ಅಥವಾ ನಮ್ಮ ಆತ್ಮಬಲವನ್ನು ಕುಗ್ಗಿಸಿ ಬಿಡುತ್ತೆ. ಅಯ್ಯೋ, ಸ್ವಲ್ಪ ಜಾಸ್ತಿ ತಂದ್ಬಿಟ್ವಲ್ಲ, ಇದೇನಾಯಿತೋ ತಪ್ಪಾಯಿತೋ ಏನೋ ಅನ್ನೋ ಕಾರಣಕ್ಕೆ. ಬಟ್ ಆ ಹೆಣ್ಮಗಳು ನೋಡಿ, ನೀವು ಅದೇ ದಾಂಪತ್ಯದ ಕುರಿತು ಹೇಗಿರಬೇಕು, ಗಂಡ ತಪ್ಪು ಮಾಡಿದ್ರೆ ಹೆಂಡತಿ ಎಚ್ಚರಿಸಿ, ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಎಚ್ಚರಿಸಿ, ಒಟ್ಟಿನಲ್ಲಿ ಇಬ್ಬರೂ ಕೂಡ
ಸತ್ಯ ಧರ್ಮ ಅಥವಾ ಸತ್ಯದ ಆಧಾರದ ಮೇಲೆ ಬದುಕನ್ನು ನಡೆಸೋದಿದೆಯಲ್ಲ, ಅದಕ್ಕೆಲ್ಲ ನೋಡಿ ಗುರುಗಳೇ, ಇವತ್ತು ಅವರಿವರನ್ನು ನೋಡಿ ಅವ್ರ ಮನೇಲಿ ಏನೋ ತಂದರೆ ನಾವು ತರಬೇಕು ಅಂದರೆ ಹೆಂಗಾದರೂ ಮಾಡಿ ನಾವು ಅವ್ರಿಗಿಂತ ಚೂರು ಮೇಲಿರಬೇಕು ಅನ್ನೋ ಕಾರಣಕ್ಕೆ ಅಧರ್ಮ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಆ ಧರ್ಮ ಬುದ್ಧಿಯೇ ನಶಿಸಿ ಹೋಗ್ತಾ ಇದೆ. ಅಂಥದ್ರಲ್ಲಿ ನೀವು ಹೇಳಿದ ಕತೆ ಅದ್ಭುತ. ಸತಿಪತಿಗಳು ಹೇಗಿರಬೇಕು ಅನ್ನೋದರಲ್ಲಿ ಇಲ್ಲಿ ಬಹಳ ಸಂತೋಷ. ವಚನ ಸಾಹಿತ್ಯದ ಕುರಿತು ಬಹಳ ಆಳವಾದ ಜ್ಞಾನ ಹೊಂದಿದ್ದೀರಿ. ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ, ನಿಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡು ನಮ್ಮನ್ನು ನಿಜವಾಗಿಯೂ ಧನ್ಯರಾಗಿಸಿದ್ದೀರಿ. ಕಡೆಯದಾಗಿ ಕೇಳ್ತಾ ಇರುವ ಸಜ್ಜನರಿಗೆ ನಿಮ್ಮದೆರಡು ಹಿತವಾದ ಮಾತುಗಳನ್ನು ಹೇಳಿ ನೀವು ಮುಕ್ತಾಯ ಮಾಡ್ಬೋದು ಗುರುಗಳೇ. ನೀವು ಜನರಿಗೆ ದಯವಿಟ್ಟು ಏನಾದರೂ ಒಂದೆರಡು ನಿಮಿಷಗಳ ಕಾಲ ದಯವಿಟ್ಟು ಹೇಳಿ. ನನ್ನ ಪ್ರಶ್ನೆಗಳು ಇಲ್ಲಿಗೆ ಮುಗಿದು ಜನರಿಗೆ ನೀವೇನಾದರೂ ಹೇಳ್ಬೋದು ಗುರುಗಳೇ. ಹೌದು, ಈಗ ನಾವು ಸಾಗಿ ಬಂದ ಜೀವನದ ಹಿನ್ನೆಲೆಯನ್ನ ನೋಡಿದರೆ ಎಲ್ಲ ಶರಣರ ಶರಣೆಯರ, ಎಲ್ಲ ಸತ್ಪುರುಷರ, ಎಲ್ಲ ಸಂತ ಜನರನ್ನ ಅಧ್ಯಯನ ಮಾಡಿ ನೋಡಿದರೆ ಸನ್ಯಾಸಿಗಳಿಗಿಂತಲೂ ಸಂಸಾರಿಗಳೇ ಹೆಚ್ಚು ಇದ್ದಾರೆ ಅಪ್ಪ ಈ ಮಾರ್ಗದಲ್ಲಿ. ಯಾವ ಮಾರ್ಗದಲ್ಲಿ? ಈ ಸಂಸಾರ ಸತಿಪತಿಗಳ ದಾಂಪತ್ಯ ಜೀವನದಲ್ಲಿ ಅಪ್ಪ. ಹೌದು 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 ಹೌದು. ಗಮನಿಸಿದರೆ ಅವರನ್ನು ನಾವು ಹಿಂಬಾಲಿಸಿದರೆ ನಮ್ಮ ಮನ ವಿಶ್ವವ್ಯಾಪಕವಾಗುತ್ತೆ. ಅದೇ ಜನ್ಮ ಸಾಫಲ್ಯತೆ ಅಪ್ಪ. ಕಿರಿದಾದ ಮನಸ್ಸು ಹಿರಿದಾಗಿ ಇರುವುದೇ ಏನಪ್ಪ ಅದ್ಭುತವಾದ ಜನ್ಮ ಸಾಫಲ್ಯತೆ. ನಾಳಿನ ದಿನಕ್ಕೆ ಇಂದಿನ ದಿನ ಲೇಸು, ಇಂದಿನ ದಿನಕ್ಕೆ ಈಗಿನ ಕ್ಷಣವೇ ಲೇಸು. ಗಣಮಠದಪ್ಪನವರ ಹಿತವಾದ ಮಾತು ಇದೊಂದು ಗಮನಿಸಬೇಕು ನಾವು. ನಾಳಿನ ದಿನಕ್ಕೆ ಇಂದಿನ ದಿನ ಲೇಸು, ಇಂದಿನ ದಿನಕ್ಕೆ ಈಗಿನ ಕ್ಷಣವೇ ಲೇಸು. ಹಣೆಯ ದುರ್ಲಿಖಿತವಂ ಕಡೆವಂಗೆ. ಹಣೆಯ ದುರ್ಲಿಖಿತ ಅಂದ್ರೆ ಏನು? ಬರೀ ಬಹಿರಂಗದ ವಿಷಯಗಳನ್ನ ಪಡಿಬೇಕು ಅಂತ ಹಪಹಪಿಸ್ತಾ ಇದೆವಲ್ಲ, ಇದು ಹಣೆಯ ದುರ್ಲಿಖಿತ ಇದು. ಅಲ್ವೇ? ಹೌದು ಹೌದು ಹೌದು. ಈಗಿನ ಕ್ಷಣವೇ ಲೇಸು, ಹಣೆಯ ದುರ್ಲಿಖಿತವಂ ಕಡೆವಂಗೆ. ಈಗಿನ ಕ್ಷಣವೇ ಲೇಸು, ಚಾಂಚಲ್ಯ ಮನವಂ ತಡೆವಂಗೆ. ಚಲಿಸುವ ಮನವನ್ನ ನಿಲ್ಲಿಸ್ತಾನಂದ್ರೆ ಸಾಮಾನ್ಯನೇ. ಹೌದು ಹೌದು ಹೌದು. ಅತ್ತಲಿತ್ತ ಸುಳಿವ ಮನವ ಚಿತ್ತಿನಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಗುಹೇಶ್ವರಲಿಂಗ ಕಾಣಿರೋ. ಸತ್ಯ. ಪ್ರಭುದೇವರು ಈಗಿನ ಕ್ಷಣವೇ ಲೇಸು, ಸುಜ್ಞಾನ ಸಾಮ್ರಾಜ್ಯವಂ ಆಳ್ವಂಗೆ. ಸತ್ಯ. ಇದಕ್ಕೆ ಮಾಚಿದೇವರು ಹೆಗಲು ಕೊಡ್ತಾರೆ. ತನು ನಷ್ಟ, ಮನ ನಷ್ಟ, ನೆನಹು ನಷ್ಟ, ಭಾವ ನಷ್ಟ, ಜ್ಞಾನ ನಷ್ಟ. ನೋಡಿ ಇದು ಹೇಗಿದೆ. ಇದು ಅಂತಿಮ ಅಂದ್ರೆ ತಲೆ ಖಾಲಿಯಾಗಿ ಇರುವುದೇ ಶರಣನ ಮಹಾಜ್ಞಾನಿಯ ಅಂತರಂಗದ ಪರಿಪೂರ್ಣ ಮುಕ್ತತೆರಪ. ಇದು ತನು ನಷ್ಟ, ತನುಭಾವವಿಲ್ಲ, ತನು ನಾನೆಂಬ ಭಾವನೆ ಇಲ್ಲ ಅವನ ತಲೆ ಒಳಗೆ. ತನು ನಷ್ಟ, ಮನ ನಷ್ಟ, ಮನದ ಚಂಚಲತೆ ಇಲ್ಲ ಅವನ ತಲೆ ಒಳಗೆ. ನೆನಹು ನಷ್ಟ ಅಂದ್ರೆ ಭೂತಕಾಲದ ಕಳೆದು ಹೋದ ಜೀವನದ ನೆನಪುಗಳು, ಮುಂಬರುವ ಜೀವನದ ನೆನಪುಗಳು ಎಲ್ಲ ಅವನ ತಲೆ ಒಳಗೆ. ಭಾವ ನಷ್ಟ, ನಾನು ಶರಣನಾಗಿದ್ದೀನಿ ಅನ್ನುವ ಭಾವನೆನೂ ಇಲ್ಲ ಅಲ್ಲಿ. ಭಾವ ನಷ್ಟ, ಜ್ಞಾನ ನಷ್ಟ. ಅಂತಿಮವಾಗಿ ನಾನು ಜ್ಞಾನಿ ಆಗಿದನಪ್ಪ, ಬಚ್ಚ ಬರಿದಾಗಿದ್ದೀನಿ ಅನ್ನುವ ಅನಿಸಿಕೆನೂ ಇಲ್ಲ. ಎಲ್ಲವ ಕಳೆದು ಇಂತಿ ಇದು ನಾ ನಷ್ಟವಾದ ಮೇಲೆ ನೀ ನಷ್ಟವಾದೆ ಅಂತಾನೆ. ನೀ ಅನ್ನೋದೂ ಇಲ್ಲ. ಹೌದು, ನಾನು ಅನ್ನೋದಿದ್ದಾಗಲೇ ನೀನು ಅನ್ನೋದೇನೋ ಇರುತ್ತೆ. ಆ ನಾನು ಅನ್ನೋದೇ ಇಲ್ಲ ಅಂದಾಗ ನೀನು ಅನ್ನೋದಕ್ಕೆ ಅಸ್ತಿತ್ವವೇ ಇಲ್ಲ. ಹೌದು. ಕಲಿದೇವರ ದೇವನೆಂಬ ನುಡಿಯು ನಿಶಬ್ದಂ ಬ್ರಹ್ಮ ಮುಚ್ಚತೆ ಅಂತೆ. ತಲೆ ನಿಶಬ್ದ ಆಗ್ಯದ, ಖಾಲಿ. ಅಂತರಂಗ ನಿಶಬ್ದವಾಗ್ಯದ, ಚಿತ್ತು ನಿಶಬ್ದವಾಗ್ಯದ, ಮನ ಜಗದ್ಭ್ರಾಂತಿಯನ್ನ ಕಳ್ಕೊಂಡು ನಿಶಬ್ದವಾಗ್ಯದ, ನಿರಾಕಾರಿ ಆಗ್ಯದ, ನಿಶ್ಚಲವಾಗಿ ಬಿಟ್ಟದ, ಪರಿಪೂರ್ಣವಾಗಿ ಬಿಟ್ಟದ. ಅಪ್ಪ ನೀರು ಮುತ್ತಾದಂತೆ ಮುತ್ತು ಮತ್ತೆ ನೀರಾಗೋಲ್ಲ ಅಪ್ಪ. ಆ ರೀತಿ
ಇದು ದೃಢವಾದ ನಿಲುವು. ಇದು ಇವನೊಬ್ಬ ಶರಣ, ಇವಳೊಬ್ಬ ಶರಣೆಯಪ್ಪ. ನಿಜವಾದ ಶರಣೆ ಅಂತಂದ್ರೆ ಅದು ಬಹಿರಂಗದಲ್ಲಿ ಅಲ್ಲ, ಅಂತರಂಗದಲ್ಲಿ. ಇದು ಅದ್ಭುತ. ಹಾ ಅಪ್ಪ, ಹೇಳಿ ಅಪ್ಪಾಜಿ, ಹೇಳಿ. ಈ ರಮಣ ಮಹರ್ಷಿಗಳು ಒಂದು ಮಾತು ಹೇಳಿದ್ದಾರೆ, ಅದನ್ನ ಈಗ ಕೊನೆಗೆ ಬಂದು ನಿಂತವರಿಗೆ ಹೌದು ಅನಿಸ್ತದ ಅದು. ಏನು ಅಂದ್ರೆ ಮನಸ್ಸನ್ನು ಗಮನಿಸಿ ಅಂತಾರೆ ಅವರು. ಹೊರಗಿನ ವಿಷಯಗಳನ್ನಲ್ಲ, ಒಳಗೊಂದು ಮನಸ್ಸು ಇದೆಯಲ್ಲ ಒಳಗೆ, ಅದನ್ನು ಗಮನಿಸಿ ಅದನ್ನು ಸ್ವಲ್ಪ ನೋಡಿ ಅಂತಾರೆ ಅವರು. ಹೌದು ಹೌದು ಹೌದು. ನೀವು ಅದರಿಂದ ದೂರವಿರಬೇಕು ಅಂತಾರೆ. ನೀನು ಮನಸ್ಸಲ್ಲ ಅಂತಾರೆ. ಮನಸ್ಸು ಕೇವಲ ಕೂಡಿಟ್ಟ ಅನೇಕ ನೆನಪುಗಳ ಒಂದು ಬುತ್ತಿ ಅಷ್ಟೇ, ಅದು ನೀನಲ್ಲ ಅಂತ. ನೀನಲ್ಲ. ಆಮೇಲೆ ಪ್ರಾಣ ಇದೆ, ದೇಹ ಇದೆ, ದೇಹದ ಒಳಗೂ ಹೊರಗೂ ವಿಶ್ವವ್ಯಾಪಕ ಭಗವತ್ ಸ್ವರೂಪ ಒಂದೇ ಇದೆ. ಇವರೊಬ್ಬರು ಶರಣರು ನೋಡಿಯಪ್ಪ, ಇವರು ನಿಜವಾದ ಸಂತರು. ಇವರು ನಿಜವಾದ ಜೀವನದ ಮುಕ್ತರು. ಇವರು ಅಂದ್ರೆ ಜೀವನದ ಚಿಂತೆ ಇಲ್ಲದ ಜೀವನ ಸಾಗ್ತಾ ಇದೆ ಇವ್ರದ್ದು. ಹೌದು 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 ಹೌದು. ಜೀವನ ಮುಕ್ತರು ಅಂದ್ರೆ ಏನು? ಬಹಿರಂಗದಲ್ಲಿ ಜೀವನದ ಯಾತ್ರೆ ಇದೆ, ಆದರೆ ಆ ಬಹಿರಂಗದ ಚಿಂತೆ ಇಲ್ಲ ಅವರ ತಲೆ ಒಳಗೆ. ಇವರು ಜೀವನ ಮುಕ್ತರು ಅಪ್ಪ. ನಾಳೆ ಏನು ಅನ್ನೋ ಭಯ ಇಲ್ಲ ಅಂತ. ಇಲ್ಲ ಅಪ್ಪ, ಇಲ್ಲ. ಆದ್ರೆ ಈ ಮಟ್ಟಿನ ಸ್ಪಷ್ಟ ತಿಳುವಳಿಕೆಯಲ್ಲಿ ಒಬ್ಬ ಸಂಸಾರಿ ಬದುಕಲಿಕ್ಕೆ ಆಗುತ್ತಾ? ಅಂದ್ರೆ ಅವನು ಮಕ್ಕಳಿಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಏನೋ ಒಂದು ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ, ಈ ಅಜ್ಞಾನ ಭವಸಾಗರದಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಅವನಿಗೆ ಈ ಮಹಾನುಭಾವರ ಮಾತುಗಳು ಹೇಗದು ಒಮ್ಮೆಲೆ ಅಂದ್ರೆ ಯಥಾವತ್ತು ಅಳವಡಿಸ್ಕೊಳ್ಲಿಕ್ಕೆ ಹೋದ್ರೆ ಹೆಂಡತಿ ಮಕ್ಕಳ ಕೈಲಿ ಬಯಸ್ಕೊಳ್ಬೇಕಾಗುತ್ತೆ. ನೀನು ಹೋಗಿ ಹಂಗೆ ಏನಿಲ್ಲಪ್ಪ, ಇವನು ಸಂಘಿಯಾಗಿರ್ಲಿ, ಒಬ್ಬನೇ ಇರ್ಲಿ, ಮಠದಲ್ಲಿರ್ಲಿ, ಮನೆಯಲ್ಲಿರ್ಲಿ, ಬಡವನೇ ಇರ್ಲಿ, ಶ್ರೀಮಂತನಿರ್ಲಿ, ಏನು ಜ್ಞಾನ ಉದಯವಾಗಬೇಕು. ಮುಗಿತಾರಪ್ಪ. ಹೇಗಿದ್ರು ಚಂದ. ಅವನು ಗದ್ದಲದೊಳಗಿದ್ರು ಕೂಡ ದೋಣಿ ನೀರಲ್ಲಿ ಅದ, ಆದರೆ ದೋಣಿ ಒಳಗೆ ನೀರಿಲ್ಲ, ಆಗಿರ್ತಾನೆ ಅವನು. ದೋಣಿ ನೀರೊಳಗನೆ ಅದ, ಆದ್ರೆ ದೋಣಿ ಒಳಗೆ ನೀರಿಲ್ಲ. ದೋಣಿ ಒಳಗೆ ನೀರ್ ಬಂದ್ರೆ ಮುಳುಗ್ತದದು. ಓಹೋ, ಓಕೆ. ಈ ಭವಸಾಗರದಲ್ಲಿ ಬದುಕುತ್ತಿದ್ದೇನಾದರೂ ಅದರ ಲವಲೇಶವನ್ನು ಅಂಟಿಸಿಕೊಳ್ಳದೆ, ಅಥವಾ ಅದರ ದುಃಖ, ಸುಖ, ಕೀರ್ತಿ, ಜೈಕಾರ, ಸನ್ಮಾನ, ಅವಮಾನ, ವೇದನೆ, ನಿಂದನೆ ಯಾವುದನ್ನೂ ಅಂಟಿಸಿಕೊಳ್ಳದೆ ಇದೇ ಜಗತ್ತಿನಲ್ಲಿ, ಇದೇ ಭವಸಾಗರದಲ್ಲಿ, ಇದೇ ಲೋಕದಲ್ಲಿ ಬದುಕುತ್ತಿದ್ದಾನೆ, ಆದರೆ ಯಾವುದನ್ನು ಅಂಟಿಸಿಕೊಳ್ತಿಲ್ಲ ಅಂತ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಈ ಹಳಸಿನೆಣ್ಣು ಕುಯ್ಬೇಕಾದ್ರೆ ಕೈಗೆ ಎಣ್ಣೆ ಹಾಕೊಳ್ಳೋದು ಯಾಕೆ? ಅಂಟ್ಕೊಳ್ಬಾರ್ದು ಅಂತ. ಹೌದು. ಈ ಎಣ್ಣೆ ವೈರಾಗ್ಯ ಇದ್ದ ಹಾಗೆ. ಹೌದಪ್ಪ. ಹಳಸಿನೆಣ್ಣು ಕುಯ್ಯೋದು ಹೌದು, ತಿನ್ನೋದು ಹೌದು, ಆದ್ರೆ ಅಂಟಿಸಿಕೊಳ್ಳಿಲ್ಲ ಅನ್ನೋ ಭಾವ. ಸತ್ಯ, ನೀವು ಹೇಳಿದ್ದ ಹೌದು. ಸಂಸಾರಿಗಳು ಎಲ್ಲವನ್ನು ನಿಭಾಯಿಸುತ್ತಲೇ ಯಾವುದರೊಳಗೂ ನಾನು ಹೋಗದ ಹಾಗೆ, ಅದೇ ನಿಷ್ಕಾಮ ಕರ್ಮ ಮಾಡುವುದು ಹೌದು, ಆದರೆ ಭಗವದ್ ಭಕ್ತಿಯಲ್ಲಿ ಕರ್ಮ ಮಾಡುವುದು ಹೌದು. ಶ್ರೇಷ್ಠ. ಇವನೊಬ್ಬ ನಿಜವಾದ ದೇವರು ಎಂದು ಬಳಲು ತೀರ್ಪರು ಈ ಬ್ರಹ್ಮಾಂಡದ ಜನರು. ಅದೇನು ಕಾರಣವೆಂದಡೆ ತಾವೇ ದೇವರೆಂಬ ನಿಲುಕಡಿಯ ನರಿಯದೆ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕದಂಬ ಲಿಂಗ ನಿರ್ಮಾಯ ಪ್ರಭು ಅಂತ ಕಾಡಸಿದ್ದೇಶ್ವರರ ವಚನ ರೀಪ. ಇವನು ಏನದ ನೋಡ್ರಪ್ಪ, ಮನೆಯಲ್ಲೇ ಇರ್ಲಿ, ದಾರಿಯ ಮೇಲೆ ಹೋಗ್ತಾ ಇರ್ಲಿ, ಸಂತೆ ಒಳಗಿರ್ಲಿ, ಎಲ್ಲೋ ಇದ್ರು ಕೂಡ ನೋಡಿ ಕೆಲವರನ್ನ, ಮುಟ್ಟಿ ಕೆಲವರನ್ನ, ಮಾತನಾಡಿ ಕೆಲವರನ್ನ ಉದ್ಧರಿಸುವ ಜೀವಂತ ದೇವರು ಅಂದ್ರೆ ಇವನೇ ನೋಡಿಯಪ್ಪ. ಅಪ್ಪಾಜಿ, ನಿಮ್ಮಂಥವ್ರು ನೋಡಿ ಆ ಮಾತು ಹೇಳಿರೋದು ಅನ್ಸುತ್ತೆ. ನೋಡಿ, ನೀವು ಮಾತಿನಲ್ಲಿ ನಿಮ್ಮ ದರ್ಶನ, ನಿಮ್ಮ ಮಾತು, ನಿಮ್ಮಂಥ ಮಹಾನುಭಾವರು ಶರಣರ ಮಾತುಗಳಿಂದ ಅದೆಷ್ಟು ಜೀವಗಳಿಗೆ ನೆಮ್ಮದಿ ಸಿಕ್ಕಿದೆ, ಆ ಗೊಂದಲಕ್ಕೆ ಪರಿಹಾರ ಸಿಕ್ಕಿದೆ. ಬದುಕಲ್ಲಿ ತುಂಬ ಕ್ಲಿಷ್ಟವಾದ ಪರಿಸ್ಥಿತಿಗಳಲ್ಲಿ ಕೇವಲ ನಿಮ್ಮ ಮಾತಿನ ಮೂಲಕವೇ ಅನೇಕ ಜನರ ಉದ್ಧಾರವನ್ನು ಮಾಡಿದ್ದೀರಿ ನಿಮ್ಮ ಜೀವಿತಾವಧಿಯಲ್ಲಿ. ಭಾಳ ಮಹಾನುಭಾವರ ಶ್ರೇಷ್ಠ ಮಾತಿನ ಲಕ್ಷಣ ನಿಮ್ಮ ಮಾತಲ್ಲಿ ನನ್ನ ಹೃದಯಕ್ಕೆ ತಲುಪಿತು. ನೋಡಿ, ನನ್ನ ಎಲ್ಲ ಪ್ರಶ್ನೆಗಳಿಗೂ ಅದ್ಭುತವಾಗಿ
ಇವ ಕಿರಿಯ ಹುಡುಗ ಚಿಕ್ಕ ಹುಡುಗ ಅನ್ನೋ ಯಾವ ಕ್ಲೇಶವೂ ಇಲ್ಲದೆ ನನ್ನಂಥ ಚಿಕ್ಕ ಹುಡುಗನ ಪ್ರಶ್ನೆಗಳಿಗೂ ತುಂಬ ಶ್ರೇಷ್ಠವಾದ ಉತ್ತರವನ್ನೇ ನೀಡಿದ್ದೀರಿ. ನಿಮಗೆ ನಮ್ಮ ವೀಕ್ಷಕರಿಂದ ಹಾಗೂ ನಾನೊಬ್ಬ ಪುಟ್ಟ ಹುಡುಗನಾಗಿ ನಿಮ್ಮಿಂದ ಅನೇಕ ವಿಚಾರಗಳನ್ನು ತೆಗೆಸಲಿಕ್ಕೆ ನನಗೊಂದು ಭಗವಂತ ಕೃಷ್ಣನ ಅನುಗ್ರಹದಿಂದ ಅವಕಾಶ ಸಿಕ್ಕಿತ್ತು. ನಾನು ತುಂಬ ನಿಮ್ಮಿಂದ ಕಲಿತುಕೊಂಡೆ. ನೀವು ಕಾರ್ಯಕ್ರಮದಲ್ಲಿ ಬಂದು ಮಾತನಾಡಿದ್ದಕ್ಕೆ, ಎಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳು. ನೀವು ಎಷ್ಟು ಶರಣರನ್ನು ಉದಾಹರಣೆ ಕೊಟ್ಟು ಅವರ ವಿಚಾರಗಳನ್ನು ಹೇಳ್ತಾ, ಅಂದರೆ ನಮಗಿಲ್ಲ ಅನಿಸಿದ್ದು ನೀವೊಬ್ಬರು ಸ್ವಯಂ ಹಿರಿಯರಿದ್ದೀರಿ ಹಾಗೂ ನೀವು ಪರಮಶ್ರೇಷ್ಠರಾದ ಜ್ಞಾನಿಗಳಿದ್ದೀರಿ. ಆದರೆ ನೀವು ಅದಕ್ಕಿಂತ ಹಿರಿಯರನ್ನು ಸ್ಮರಣೆ ಮಾಡ್ತಾನೇ ಇದ್ದೀರಿ ಮಾತಿಗೂ. ಅಂದರೆ ಅರ್ಥ ಹಳೆಯ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಹಳೆಯ ಬೇರನ್ನು ನೀವು ಮರೆತಿಲ್ಲ. ಅಥವಾ ನಿಮ್ಮ ಈ ಜ್ಞಾನಕ್ಕೆ ಕಾರಣ ಅನೇಕ ಮಹಾನುಭಾವರು ಕೊಟ್ಟ ವಚನಗಳೇ. ಹೌದಲ್ವಾ ಗುರುಗಳೇ? ಅವರಿಂದ ನೀವು, ನಿಮ್ಮಿಂದ ನಾವು, ನಮ್ಮಿಂದ ಇನ್ಯಾರೋ, ಈಗ ಜ್ಞಾನದ ಸರಪಳಿ ಮುಂದುವರಿತಾನೇ ಇದೆ. ನೀವು ನನ್ನದಲ್ಲ ಅನ್ನೋ ಭಾವನೆಯಲ್ಲಿ ಎಲ್ಲವನ್ನ ಹೇಳಿದ್ದೀರಿ. ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮನ್ನು ನಾನು ಬೀಳ್ಕೊಡ್ತೀನಿ. ಜನರಿಗೆ ನೀವು ಶ್ರೇಷ್ಠವಾದ ವಿಚಾರವನ್ನೇ ಹೇಳಿದ್ದೀರಿ. ಈ ಕುರಿತು ನನಗೆ ಭಾಳ ತೃಪ್ತಿ ಇದೆ. ಮತ್ತೆ ಎಂದಾದರೂ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾತನಾಡಿಸುವ ಯೋಗ ಅಥವಾ ಅವಕಾಶ ನನಗೆ ಬರಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಶರಣು. ಶುಭವಾಗಲಿ. ನೋಡಿ, ಎಂಥ ಅದ್ಭುತವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಯೋಗ ನಮಗೆ ಈ ದಿನ ಸಿಕ್ಕಿದೆ. ಪರಮಾತ್ಮ ನೋಡಿ, ಇಂಥವರ ಸಹವಾಸದಿಂದಲೇ ನಮ್ಮ ಕೆಲವು ಅಜ್ಞಾನಗಳನ್ನು ನಾವು ದೂರ ಮಾಡಿಕೊಳ್ಬೋದು. ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಇವೆಲ್ಲ ಸಾಧ್ಯ. ಈ 500 ಸಂಚಿಕೆಗಳ ಪ್ರೀತಿಮಾತು ಕಾರ್ಯಕ್ರಮ 500ನೇ ಎಪಿಸೋಡು. ಬಹುಶಃ ನನಗೆ ಬೆಳಗ್ಗೆಯಿಂದ ನನ್ನ ಸ್ನೇಹಿತರು ಹಾಗೂ ನನ್ನ ಅನೇಕ ನನ್ನನ್ನು ಬಹಳ ಪ್ರೀತಿಯಿಂದ ಬೆಂಬಲಿಸುವ ದೊಡ್ಡ ದೊಡ್ಡ ಜನರಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಒಂದಷ್ಟು ಜನರನ್ನು ಸಂಪಾದಿಸಿದ್ದೀನಿ. 500 ಸಂಚಿಕೆ ಅಂದರೆ ಅದು ಒಂದೊಂದು ಸಂಚಿಕೆ 2-2.5 ಅವರ್ 3 ಅವರ್ ಕಾರ್ಯಕ್ರಮ. ಬಹಳ ಶ್ರೇಷ್ಠ, ಅದ್ಭುತ. ಇದೊಂದು ಅದ್ಭುತವಾದ ಕಾರ್ಯಕ್ರಮ ಮತ್ತು ನೀವು ಅದನ್ನು ಅದ್ಭುತವಾಗಿ ನಡೆಸ್ಕೊಡ್ತೀರಿ ಅಂತ ನನಗನ್ನಿಸುತ್ತೆ. ನೀವು ಭಾಗವಹಿಸಿ ಇದನ್ನು ಶ್ರೇಷ್ಠರಾಗಿಸಿದ್ದೀರಿ, ಅದರಲ್ಲಿ ನನ್ನದೇನೂ ಇಲ್ಲ ಅಂತ ಅಲ್ವಾ? ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ, ಈ ಮಹಾನುಭಾವರ ಮಾತುಗಳನ್ನು ಕೇಳಿ ಬಹುಶಃ ನಿಮ್ಮ ಬದುಕಿಗೆ ಒಂದು ಶ್ರೇಷ್ಠವಾದ ಜ್ಞಾನವನ್ನಂತೂ ನೀವು ಪಡ್ಕೊಂಡಿದ್ದೀರಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಈ ಮಟ್ಟಿಗೆ ಯಶಸ್ವಿಗೊಳಿಸಿದ್ದಕ್ಕೆ ಅಪ್ಪಾಜಿಯವರಿಗೆ, ಶರಣರಿಗೆ ನನ್ನ ನಮಸ್ಕಾರಗಳು. ಮತ್ತು ಇದು ಸಾಧ್ಯವಾಗಿಸಿದ ಪೂಜ್ಯ ಗುರುಗಳಾದಂತಹ ಶಂಕರ ದೇವನೂರು, ಆ ಮಹಾನುಭಾವರಿಗೂ ಗುರುಗಳು ಯಾವಾಗಲೂ ನಾವು ಅವರು ನೋಡಿ, ಅವ್ರಿಗೆ ವಯಸ್ಸು 50-60, ಅವರೆಷ್ಟು ಅನುಭಾವಿಗಳು, ಎಷ್ಟು ಜ್ಞಾನಿಗಳು. ನಾನು ಏನಾದರೂ ಕೇಳಿದಾಗ ಅವರೇ ನನ್ನ ಗುರುಗಳು ಅಂತಾರೆ. ಹೇಳಿ ಗುರುಗಳೇ, ನಿಮ್ಮ ಆಶೀರ್ವಾದ ಅಂತಾರೆ. ಅವರೇ 60-70 ವಯಸ್ಸಿನವರು. ಅವ್ರಿಗೆ ಅವ್ರ ಪಾದಕ್ಕೆ ಬಿದ್ದು ಆ ನೀರು ಕುಡಿದ್ರು ನಾವು ಅವ್ರಿಗೆ ಸಮ ಅಲ್ಲ. ಆದರೆ ನಾನು ಯಾವಾಗಲೂ ಗಮನಿಸ್ತೀನಿ, ನಾನು ಯಾವತ್ತೂ ಹೇಳಿಲ್ಲ ನಂಗೆ ಅನ್ಬೇಡಿ ಸರ್, ನಾವು ಭಾಳ ಚಿಕ್ಕವರು ಅಂತ ನಾನೇನು ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದರೆ ಅವ್ರಿಗೆ ಆ ಭಾವನೆ ಬಂದಿದೆ, ಹೇಳ್ತಾರೆ. ಆದರೆ ನಾನು ಮನಸ್ಸಲ್ಲಿ ಅಂದುಕೊಳ್ತೀನಿ, ಅವರ ಸಜ್ಜನಿಕೆ ಅದು, ಅವರ ಶ್ರೇಷ್ಠವಾದ ವ್ಯಕ್ತಿತ್ವ ಅದು. ಅಯ್ಯೋ ಅವರೇ ನನ್ನ ಗುರುಗಳು ಅಂದ್ಬಿಟ್ರು, ಹಾಗಾಗಿ ನಾನು ಶ್ರೇಷ್ಠ ಅನ್ನುವ ಭಾವನೆ ಬರಬಾರ್ದು. ಅಂಥವರೇ ನಮ್ಮನ್ನು ಗುರುಗಳು ಅಂದಾಗ ನಾವೆಷ್ಟು ಚಿಕ್ಕವರು, ಅವ್ರ ಮುಂದೆ ನಾವು ಹೆಂಗಿರಬೇಕು ಅಂತ ಅದು ನಮಗೊಂದು ಎಚ್ಚರಿಕೆಯ ಗಂಟೆ. ಸೊ ಈ ಶರಣರು ಬಂದು ಇವತ್ತು ಮಾತಾಡಿದ್ರು, ಅದಕ್ಕೆ ಅವಕಾಶ ಮಾಡಿದ್ದು, ಸಾಧ್ಯವಾಗಿಸಿದ್ದು ಅಥವಾ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದು ಪೂಜ್ಯರಾದ ಗುರುಗಳಾದ ಶಂಕರ ದೇವನೂರು ಗುರುಗಳು. ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಹೇಳ್ತಾ